ಕನಕಪುರ ನಗರದ ಪೈಪ್ಲೈನ್ ರಸ್ತೆಯಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೂ ಗಣಪತಿ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೊಂಡ ಅಂಗವಾಗಿ ಅಕ್ಷತೆಯ ಪೂಜಾ ಕಾರ್ಯಕ್ರಮ ನೆರವೇರಿತು. ಬೆಳಗ್ಗೆ 6 ಗಂಟೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ, ಗಣಪತಿ, ಕಾಲಭೈರೇಶ್ವರ, ನವಗ್ರಹ, ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯದ ಅರ್ಚಕರು ಅಯೋಧ್ಯೆಯಿಂದ ಬಂದ ಅಕ್ಷತೆಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರು ಹಾಗೂ ದೇವಾಲಯಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೆ ಅಕ್ಷತೆಯನ್ನು ನೀಡಿದರು. ಮಹಾಮಂಗಳಾರತಿಯ ನಂತರ ದೇವಾಲಯದ ಸಂಸ್ಥಾಪಕರಾದ ಮಳಗಾಲ್ ಶಿವಣ್ಣ ಕುಟುಂಬದವರು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಿದರು. ಕನಕಪುರ ಬಸವೇಶ್ವರದಲ್ಲಿರುವ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮವಾಗಿ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ 5ರಿಂದ ಮಧ್ಯಾಹ್ನ 12 ಗಂಟೆ ತನಕ ಅಭಿಷೇಕ ಪ್ರಸಾದ ವಿನಿಯೋಗ ಮಾಡಲಾಗಿದೆ. ಭಕ್ತಾದಿಗಳು ಸಾಕಷ್ಟು ಬಂದು ಸ್ವಾಮಿಯ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದ್ದಾರೆ. ನಮ್ಮ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ಪರವಾಗಿ ನಮ್ಮ ದೇವಸ್ಥಾನದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಭಕ್ತರಿಗೆ ಒಂದು ಅಯೋಧ್ಯೆಯ ಶ್ರೀರಾಮ ಪ್ರತಿಷ್ಠಾಪನಾ ಮಂಡಳಿಯಿಂದ ಎಲ್ರಿಗೂ ಒಳ್ಳೆಯದಾಗಿದೆ. ಮತ್ತೆ ಕಲ್ಯಾಣ ಮಂಟಪದಿಂದ ಬಂದು ಇಲ್ಲಿ ಗಂಡು ಕೊಂಡ್ಲಿಸಿ ಈ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಇವಾಗ ರೀಸೆಂಟಾಗಿ ಈ ಕಾಲಭೈರೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿ ಶಿವನ ಕಾಲಭೈರೇಶ್ವರನ ಆಶೀರ್ವಾದ ಪಡೆದು ಹೋಗ್ತಾರೆ. ದಿನಾಂಕ 24/4/1998ರಂದು ಶ್ರೀ ಕೃಷ್ಣಗಿರಿ ಮಹಾಸ್ವಾಮಿಗಳಾದ ಬಾಲಗಂಗಾಧರ ಸ್ವಾಮೀಜಿಗಳು ಅವರೇ ಬಂದು ಈ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸಹ ನಿತ್ಯ ಪೂಜಾ ಕಾರ್ಯಗಳು ನಡೀತಿದ್ದು ಈ ಕನಕಪುರ ಜನತೆಗೆ ಒಳ್ಳೆಯದಾಗಲಿ ಅಂತ ದಿನಾಗಲೂ ಪೂಜೆ ನಡೀತಾ ಇರುತ್ತೆ. ಮತ್ತು ಪೂಜಾ ಕಾರ್ಯಗಳು ಮತ್ತು ಅಭಿಷೇಕ ಪ್ರಸಾದ ವಿನಿಯೋಗ ಪ್ರತಿನಿತ್ಯ ನಡೀತಾ ಇರ್ತದೆ.
ಇದೆ ಈ ಪಂಚಮುಖಿ ದೇವಸ್ಥಾನ ಇದು ಎದುರುಗಡೆ ಮಂಟಪ ಅಣ್ಣ ಪರಮೇಶ್ವರ ಚಿತ್ರದ ಎದುರುಗಡೆ ಅಲ್ಲಿಂದ ಬಂದು ಶುಭ ಕಾರ್ಯಗಳು ನಡೀತವೆ. ಇಲ್ಲಿ ದರ್ಶನ ತಗೊಂಡು ಹೋದ್ರೆ ಎಲ್ಲರಿಗೂ ಶುಭವಾಗಿದೆ. ಅಯೋಧ್ಯ ರಾಮ ಭೂಮಿಯಿಂದ ಅಲ್ಲಿ ಸ್ಥಾಪನೆ ಆದ ಅಯೋಧ್ಯ ದೇವ್ರನ್ನ ಅದರ ಪರವಾಗಿ ನಾವು ಇಲ್ಲಿ ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಎದುರುಗಡೆ ಛತ್ರದ ಎದುರುಗಡೆ ಪೈಪ್ಲೈನ್ ಪಕ್ಕ 18ನೇ ವಾರ್ಡ್ನಲ್ಲಿ ನಾವು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡಿ ಬೆಳಗ್ಗೆಯಿಂದ ಸುಮಾರು ಒಂದು ಸಾವಿರಾರು ಜನ ಇಲ್ಲಿ ಅನುದಾನ ಇದೆಲ್ಲ ಮಾಡಿದ್ದೀವಿ. ಅದರಿಂದ ಎಲ್ಲ ಒಳ್ಳೆ ಕಾರ್ಯ ಇದು ನಡೆಯೋದಕ್ಕೆ ಈ ದೇವಸ್ಥಾನದಲ್ಲಿ ಪ್ರಬುದ್ಧವಾಗಿ ನಡೀತಾ ಇರೋದ್ರಿಂದ ಜನ ಇದಕ್ಕೆ ಸಹಕರಿಸ್ತಾರೆ. ಅದೇ ಎಲ್ಲ ಪ್ರತಿ ದಿವಸನೂ ಜನ ಜಾಸ್ತಿ ಬರ್ತಾವ್ರೆ. ಅದರಿಂದ ಚೆನ್ನಾಗಿ ಇಲ್ಲಿ ಪೂಜೆ ಪುಸ್ಕಾರ ಎಲ್ಲ ಚೆನ್ನಾಗಿ ನಡೆಯೋದ್ರಿಂದ ಒಳ್ಳೆ ಇದು ಅಂತ ಅಂದ್ಬಿಟ್ಟು ಪ್ರಬುದ್ಧವಾಗಿ ನಡೆಯುತ್ತಾ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಆಯ್ತಾ ಇರೋದು.